I won't say a show, but a brand in itself in Bombard Bhojana for Star Suvarna. And I would say we are proud of this. It would be wrong to say partnership, but it's like a family bonding that we've established over the years. And true to the promise of food, I think he is a food scientist and an inventor rather than, a celebrity chef. Yes, he is a celebrity chef, but to be able to pull off 1,000 episodes means 2,000 plus recipes, and to keep the audience engaged for it is truly a commendable achievement. I again thank you on behalf of Star Suvarna. Big thank you to all the viewers and audience of Star Suvarna, because without them it would not have been possible. And thanks to my team, Varsha, Mini, Madan, for continuous hard work that they have put in, and Sandeep for taking the brand places through his marketing efforts. Thank you. So ನಮ್ಮ ಸೌರಭ್ ಕುಲಕರ್ಣಿ ಅವರಿಗೆ ರೋಕ್ಸನ್ನು ಶೂಟ್ ಮಾಡ್ಕೊಂಡು ಏನಂತ ಜನ ಕೇಳೋಣ ಅಂತ ಅವ್ರದ್ದು ಭೇಟಿ ಆಗ್ತೀನಿ. ದಯವಿಟ್ಟು ನಮ್ಮ ವೀಕ್ಷಕರು ಅವರ ಪ್ರತಿಕ್ರಿಯೆ ಏನು ಅಂತ ಒಂದ್ಸರಿ ನೋಡಿ. ಏನೋ ತಿನ್ನೋದು ಅಂತ ನೆನಪಾಗ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಬೊಂಬಾಟ್ ಭೋಜನ ಅಂದರೆ ಬೆಳಕಿಂದ ಭೋಜನದ ಸಂಭ್ರಮನೇ ನಡೀತಾ ಇದೆ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಆಮೇಲೆ ಇದು ಖಂಡಿತವಾಗ್ಲೂ ನಾವು ಶೂಟ್ ಮಾಡಿದ್ರಲ್ಲಿ ಎಡಿಟ್ ಆಗಿರೋದು 10% ಮಾತ್ರ. ಇದಕ್ಕೂ ಮಿಕ್ಕ ಸಾವಿರಾರು ಜನ ಬೊಂಬಾಟ್ ಭೋಜನನ ಬಹಳ ಮೆಚ್ಚಿ ಮಾತಾಡಿದ್ದಾರೆ. ಅಂದರೆ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ವೀಕ್ಷಿಸ್ತಾ ಇದ್ದಾರೆ ಈ ಕಾರ್ಯಕ್ರಮನ. ಅಷ್ಟು ನಿಜಕ್ಕೂ ಇದು ಸ್ಟಾರ್ ಸುವರ್ಣ ವಾಹಿನಿ ಇವತ್ತೀಗ ಪಾಪ್ಯುಲರ್ ಆಗಿದೆ. ದಯವಿಟ್ಟು ನಮ್ಮ ವರ್ಷಾ ಮೇಡಮ್ ಸ್ಟಾರ್ ಸುವರ್ಣ ವಾಹಿನಿಯ ನಾನ್ ಫಿಕ್ಷನ್ ಹೆಡ್ ಮಾತಾಡಬೇಕು ಅಂತ ಕೇಳ್ಕೊಳ್ಳಿ. ಇಲ್ಲಿ ಬಂದಿದ್ದೀವಿ. ಇದು ಸಾಧ್ಯ ಆಗಿರೋದು ನಮ್ಮ ಸೌರಭ್ ಆವಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಈ ಪದವನ್ನು, ಈ ತೂಕಬದ್ಧವಾಗಿರುವಂಥ ಪದವನ್ನು ಉಪಯೋಗಿಸೋಕ್ಕಾಗಲ್ಲ. ಏಕಮೇವ ಅದ್ವಿತೀಯ ಅನ್ನೋದು ಸಿಹಿಕೆ ಚಂದ್ರು ಸರ್ ಅವರಿಗೆ ಮಾತ್ರ ಸಲ್ಲುತ್ತೆ. ಸೊ ಅವರ ಈ ಒಂದು ಮೈಲಿಗಲ್ಲನ್ನು ಸ್ಟಾರ್ ಸುವರ್ಣ ಜೊತೆ ಅವ್ರು ಆಚರಿಸ್ತಾ ಇರುವಂಥ ಈ ಮೈಲಿಗಲ್ಲನ್ನು ಸಂಭ್ರಮಿಸೋಕೆ ಇಲ್ಲಿರುವ ಎಲ್ಲ ಬೊಂಬಾಟ್ ಅತಿಥಿಗಳಿಗೂ ನಮಸ್ಕಾರ, ಸ್ವಾಗತ. ಬೊಂಬಾಟ್ ಭೋಜನವನ್ನು ಕಾರ್ಯಕ್ರಮ ಅಂತ ಹೇಳುವುದು ಬಹುಶಃ ತಪ್ಪಾಗುತ್ತೆ. ಕಾರಣ ನದಿ ಮೂಲ, ಋಷಿ ಮೂಲ ಹುಡುಕಬಾರ್ದು ಅಂತಾರೆ. ಹಾಗೆ ಬೊಂಬಾಟ್ ಭೋಜನ ಯಾವಾಗ ಶುರುವಾಯಿತು ಅನ್ನೋ ಮೂಲನ ಹುಡುಕಕ್ಕಾಗಲ್ಲ. ಇದು ಪರಂಪರೆ ಥರ ನಡ್ಕೊಂಡು ಬರ್ತಾನೇ ಇದೆ ಸ್ಟಾರ್ ಸುವರ್ಣನಲ್ಲಿ. 3.5 ವರ್ಷದ ಮುಂಚೆ ಈ 1000 ಎಪಿಸೋಡ್ ಇವತ್ತೇನು ನಾವು ಸಂಭ್ರಮಿಸ್ತಾ ಇದ್ದೀವಿ. ಇದನ್ನು ಶುರು ಮಾಡುವಾಗ ನಾನು ಚಂದ್ರು ಸರ್ ಕಾಲ್ ಮಾಡಿದಾಗ ಶುರು ಮಾಡೋಣ ಅಂತ ಕೇಳಲಿಲ್ಲ, ಮತ್ತೆ ಪ್ರಾರಂಭಿಸೋಣ ಅಂತ ಕೇಳಿದೆ. ಸೊ ಹಾಗಾಗಿ ಬೊಂಬಾಟ್ ಭೋಜನ ಮತ್ತು ಸ್ಟಾರ್ ಸುವರ್ಣ ಜೊತೆಯಾಗಿ ಸಂಬಂಧವನ್ನು ಬೆಳೆಸ್ಕೊಂಡು ಇಷ್ಟರ ಮಟ್ಟಿಗೆ ಆಗಿದೆ. ಅದು ಸಾಧ್ಯ ಆಗಿರೋದು ನಮ್ಮ ಕರ್ನಾಟಕದ ಶಕ್ತಿ, ನಮ್ಮ ಕನ್ನಡ ಸಿನಿಮಾ ರಂಗದ ಶಕ್ತಿ, ನಮ್ಮ ಕನ್ನಡದ TV ಮಾಧ್ಯಮದ ಶಕ್ತಿ ಸಿಹಿಕೈ ಚಂದ್ರು ಸರ್ ಅವರಿಂದ ಮಾತ್ರ. 1000 ಎಪಿಸೋಡ್ ಅನ್ನೋದು ಒಂದು ಎಪಿಸೋಡ್ನಲ್ಲಿ 3 ರಿಂದ 4 ಅಡುಗೆಗಳು ಬರುತ್ತೆ. ಅದು 8,000 ಅಂತ ಲೆಕ್ಕ ಹಾಕೋಬೇಕು. ಒಂದು ದಿನ ಮನೆಯಲ್ಲಿ ಮಾರನೇ ದಿನ ಏನಪ್ಪ ಅಡುಗೆ ಮಾಡಲಿ, ಯಾರು ಮಾತಾಡಿಸ್ಬೇಡಿ, ಅಡುಗೆ ಏನು ಅಂತ ಕೇಳಬೇಡಿ, ಇರಿಟೇಟ್ ಆಗುತ್ತೆ ಅನ್ನೋ ಅಷ್ಟು ಫ್ರಸ್ಟ್ರೇಷನ್ ನಮಗೆಲ್ಲ ಬಂದಿರ್ಬೋದು. ದಿನ ಒಂದು ಅನ್ನ ಸಾರು, ಒಂದು ಚಿತ್ರಾನ್ನ, ಒಂದು ಉಪ್ಪಿಟ್ಟು ಮಾಡೋರಿಗೆ. ಆದರೆ ಸರ್ ಹಗಲು ರಾತ್ರಿ ಹೊಸ ತರಹದ ಅಡುಗೆಗಳನ್ನು ಹೇಗೆ ಮಾಡೋದು, ಹೇಗೆ ಸೃಷ್ಟಿಸಲಿ, ಹೇಗೆ ಈ 1000 ಎಪಿಸೋಡ್ಗಳನ್ನು ಅಥವಾ ಬೊಂಬಾಟ್ ಭೋಜನ ಅನ್ನುವಂಥ ಈ ಲೆಗಸಿಯನ್ನು ಪ್ರತಿನಿತ್ಯ 1 ಸೆಕೆಂಡ್ ಬಿಡದೆ ಒಂದು ತಪಸ್ಸು ಮಾಡಿ ಇವತ್ತು ಇಲ್ಲಿ ಆ ತಪಸ್ಸಿನ ಫಲವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಅದು ಸಾಧ್ಯ ಆಗಿರೋದು ಸಿಹಿಕೈ ಚಂದ್ರು ಸರಿಂದ ಮಾತ್ರ. ಚಂದ್ರು ಸರ್ ಅವರ ಪ್ರೊಡಕ್ಷನ್ ಹೌಸ್, ಅದರ ಶಕ್ತಿ ಅಮ್ಮ ಸಿಹಿಕೈ ಗೀತಾ ಅವರು. ನಮ್ಮ ಕಾರ್ಯಕ್ರಮದಲ್ಲಿ ಸರ್ ಹೇಳಿದಾಗೆ ಯಾವಾಗಲೂ ಹೇಳ್ತೀವಿ 2 ಕಣ್ಣು, ಒಂದು ಸಿಹಿಕೈ ಚಂದ್ರು ಆದರೆ ಒಂದು ಗೌರಿ ಅಮ್ಮ ಅವರು. ಇವರಿಬ್ಬರು ಇಲ್ಲದೆ ನಾವು ಬೊಂಬಾಟ್ ಭೋಜನವನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವರಿಬ್ಬರು ಕೂಡಿದ್ರೆ ಒಂದು ಮನೆಯಲ್ಲಿ ಇಡೀ ದಿನಕ್ಕೆ ಆಗುವಂತಹ ಆರೋಗ್ಯಕರವಾದ ರುಚಿಕರವಾದ ಆಹಾರ ಮತ್ತು ಅದರ ಉಪಯೋಗ, ಇದಿಷ್ಟೇ ಮನುಷ್ಯನಿಗೆ ಬೇಕಾಗಿರೋದು. ಹುಟ್ಟಿದ ಮೇಲೆ ಬದುಕೋವರೆಗೂ 2 ಹೊತ್ತು ಊಟ, ಅದನ್ನ ಹೇಗೆ ಮಾಡೋದು ಅಂತ ಅಚ್ಚುಕಟ್ಟಾಗಿ ಹೇಳ್ಕೊಡುವಂಥ ಇವರಿಬ್ಬರಿಗೆ ಅನಂತಾನಂತ ಧನ್ಯವಾದ. ಪ್ರೊಡಕ್ಷನ್ ಹೌಸ್ ಹೇಗಿರಬೇಕು ಅನ್ನೋದನ್ನ ಇವರ ಪ್ರೊಡಕ್ಷನ್ ಹೌಸ್ ನೋಡಿ ನಾವು ಮಾದರಿಯಾಗಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಇವತ್ತು ಬೆಳಗ್ಗೆ ನಾನು ಬಂದಾಗ್ಲೂ ನನಗೆ ಅಲ್ಲಿ ಎಂಟ್ರೆನ್ಸಿಂದ ಬಂದು ಸ್ಟೇಜ್ ನೋಡಿ, ಇಲ್ಲಿ ಅರೇಂಜ್ಮೆಂಟ್ಸ್ ನೋಡಿ, ಇಲ್ಲಿ ಡೆಕೋರೇಷನ್ಗಳೆಲ್ಲ ನೋಡಿ ಒಂದು ಮೈಲಿಗಲ್ಲಿಗೆ
ಇಷ್ಟು ದೊಡ್ಡ ಸಂಭ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋಕೆ ಎಕ್ಸ್ಪೀರಿಯನ್ಸ್ ಇರೋರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಸರ್ ಮತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅವರು ನಮ್ಮನ್ನೆಲ್ಲ ನೋಡ್ಕೊಳ್ಳೋ ರೀತಿ, ನಮ್ಮ ಜೊತೆ ಅಸೋಸಿಯೇಟ್ ಆಗಿರುವಂತಹ ರೀತಿ, ಮತ್ತು ಸಾಮಾನ್ಯವಾಗಿ ಹೇಳ್ತಾರೆ ಎಲ್ರಿಗೂ ಕೈ ಎತ್ತಿ ಕೊಡೋದು ಬರಲ್ಲ ಅಂತ. ಅದನ್ನ ಇವ್ರಿಗೆ ಎಷ್ಟೋ ಸತಿ ನಾನು ಹೇಳಿದೀನಿ, ಸರ್ ಇಷ್ಟೆಲ್ಲ ಓಕೆನಾ ಸರ್, ಇಷ್ಟೆಲ್ಲ ಮಾಡ್ಬೇಕಾ ಸರ್ ಅಂತ. ನೀನು ಅದನ್ನೆಲ್ಲ ಕೇಳಂಗಿಲ್ಲ, ಬರಬೇಕು ಅಷ್ಟೇ, ಇಷ್ಟೇ ಹೇಳೋದು. ಅವ್ರ ಮನೆಗೆ ಹೋದ್ರು, ಅವರ ಸೆಟ್ಟಿಗೆ ಹೋದ್ರು, ಇವತ್ತು ನೀವು ಊಟ ಮಾಡ್ತೀರಾ ನಿಮಗೆ ಗೊತ್ತಾಗುತ್ತೆ. ನಾವು ಸಾಕು ಅಂದ್ರೂ ಬಿಡೋಲ್ಲ, ಅಷ್ಟು ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷ ಹೊಂದಿರುವಂಥ ಈ ಗಂಡ ಹೆಂಡತಿಗೆ ನಮ್ಮ ಅನಂತ ಧನ್ಯವಾದಗಳು. ಎಡಿಟಿಂಗ್ ಟೀಮ್, ಡೈರೆಕ್ಷನ್ ಟೀಮ್, ಕುಕಿಂಗ್ ಟೀಮ್, ಸಿಹಿಗೈ ಚಂದ್ರು ಜೊತೆ ಪ್ರತಿ ಕ್ಷಣ ಇರುವಂತಹ ಇಡೀ ಬೊಂಬಾಟ್ ಭೋಜನ ತಂಡಕ್ಕೆ ನನ್ನ ಧನ್ಯವಾದಗಳು. ಇವರ ಜೊತೆ ಸಪೋರ್ಟ್ ಆಗಿ ನಮ್ಮ ಸ್ಟಾರ್ ಸುವರ್ಣ ವತಿಯಿಂದ ರಾಜ್ ನಿಕಮ್ ಅವರು, ಮಾರ್ಕೆಟಿಂಗ್ ಹೆಡ್ ಸಂದೀಪ್ ಅವರು, ನಮ್ಮ ನಾನ್ ಫಿಕ್ಷನ್ ಟೀಮಿಂದ ಮಿನಿ, ಮದನ್, ಉಷಾ, ಇವರೆಲ್ಲರೂ ಹಗಲು ರಾತ್ರಿ ಈ ಕಾರ್ಯಕ್ರಮಕ್ಕೋಸ್ಕರ ಶ್ರಮ ಪಡ್ತಾರೆ. ನಮ್ಮ ಪ್ರೋಮೋ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರು ಇಂಥವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಸೇರಿ ಇವತ್ತು ಈ ಮೈಲಿಗಲ್ಲನ್ನು ಆಚರಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಪ್ರತಿದಿನ ಪ್ರತಿ ಕ್ಷಣ ಈ ಕಾರ್ಯಕ್ರಮವನ್ನು ನೋಡಿ ಆಚೆ ಹೋದಾಗ ಚಂದ್ರು ಸರ್ ಬೊಂಬಾಟ್ ಭೋಜನ ಅಂತ ಹೇಳುವಂಥ ನಿಮ್ಗೆಲ್ರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಈ 1000 ಎಪಿಸೋಡ್ಗಳಲ್ಲಿ ವ್ಯೂವರ್ಸ್ ಆಗಿ ನಮ್ಮ ಅಡುಗೆಯನ್ನು ಟೇಸ್ಟ್ ಮಾಡಕ್ಕೆ ಬಂದಿರೋರು, ನಮ್ಮ ಜೊತೆ ಅಡುಗೆನ ಮಾಡಕ್ಕೆ ಬಂದಿರೋರು, ಮತ್ತು ನಮ್ಮ ಕನ್ನಡ ಸಿನಿಮಾ ಮತ್ತು ಟಿವಿ ರಂಗದ ಸೆಲೆಬ್ರಿಟೀಸ್, ನೀವು ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಸಾಥ್ ನೀಡಿದ್ದೀರಿ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಸರ್, ಮ್ಯಾಮ್, ಥ್ಯಾಂಕ್ ಯು ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಿಸ್ ಹಿಸ್ಟ್ರಿ ಕ್ರಿಯೇಟಿಂಗ್ ಮೂಮೆಂಟ್. ಇವತ್ತು ಈ 1000ರ ಸಂಭ್ರಮ ಅನ್ನುವಂಥದ್ದು ತುಂಬಾ ಸಂಭ್ರಮ ಆಗ್ತಾ ಇದೆ. ಚಂದ್ರವರು ಹೇಗೆ ಒಂದು ಕಾರ್ಯಕ್ರಮನ ಮಾಡ್ತಾರೆ ಅನ್ನೋಕ್ಕೆ ಒಳಗಡೆ ಭಾಗದಿಂದ ಬರುವಾಗಲೇ ಗೊತ್ತಾಯಿತು ಎಷ್ಟು ಅಭಿರುಚಿ ಅವರದ್ದು, ಎಂತಹ ಸಂಭ್ರಮ ಅವರದ್ದು. ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಚಂದ್ರು ಅವರಿಗೆ ಎಷ್ಟು ಹೇಳಿದ್ರು ಸಾಕು. ದಿನ ನೋಡ್ತಾ ಇರ್ತೀನಿ. ಆದರೆ ಇವತ್ತು ನಾನು ಬಾಗಿಲು ನಾವು ಯಾವಾಗ ಅಲ್ಲಿ ಕಾರಿಂದ ಇಳಿದು ಬಂದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಖುಷಿಯಾಯಿತು. ಎಷ್ಟು ಅದ್ಭುತವಾಗಿ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ಮೊದಲು ಅವರಿಗೆ ಅಭಿನಂದಿಸ್ತೀನಿ. ಮತ್ತು ಅವರು ಕೇವಲ ರುಚಿಕಟ್ಟಾಗಿ ಅಡುಗೆಯನ್ನು ಮಾಡ್ತಕ್ಕಂಥದ್ದಲ್ಲ, ಯಾಕೆಂದರೆ ಪ್ರತಿದಿನ ನಾನು ಅವ್ರು ಮಾಡೋದನ್ನು ಸಾಕಷ್ಟು ತಿಂದಿದ್ದೀನಿ. ಆದರೆ ಅವರು ಅಡುಗೆ ಮಾಡುವಾಗಲೇ ಅವರ ಮುಖದಲ್ಲಿ ನವರಸಗಳನ್ನು ತೋರಿಸ್ತಕ್ಕಂತಹ ಅಭಿನಯ ಅವರಲ್ಲಿದೆ. ಅವ್ರ ಮಗ ನೋಡ್ತಾ ಇದ್ರೆ ಸಾಕು, ನೀವು ಅಡುಗೆಯಲ್ಲಿ ಏನೇನು ರುಚಿ ಬಂದಿದೆ ಎಲ್ಲವೂ ಗೊತ್ತಾಗೋಗುತ್ತೆ. ಅಂತಹ ಒಂದು ನವರಸ ನಾಯಕ ಅಂತ ಕೂಡ ಅವರನ್ನು, ಅಭಿನಯ ಚಕ್ರವರ್ತಿ ಅಂತ ಕೂಡ ಅವರನ್ನು ಕರೀಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಈಗಾಗಲೇ 3.5 ವರ್ಷದಿಂದ ಸತತವಾಗಿ ಅವರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರಿಗಿಂತ ಹೆಚ್ಚು ಬಹುಶಃ ನನಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅವರನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂತಹ ಸುಂದರವಾದ ಕಾರ್ಯಕ್ರಮ ಯಾವ ವರ್ಗದ ಜನರನ್ನು ಆಕರ್ಷಿಸ್ತಾ ಇದೆ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಕೆಲವು ಕಾರ್ಯಕ್ರಮಗಳು ಒಂಥರ ಮಧ್ಯ ವಯಸ್ಕರನ್ನು ಆಕರ್ಷಿಸುತ್ತೆ, ಕೆಲವು ಕಾರ್ಯಕ್ರಮಗಳು ವಯಸ್ಸಾದವರನ್ನ, ಕೆಲವು ಕಾರ್ಯಕ್ರಮಗಳು ಹೆಂಗಸರನ್ನ, ಕೆಲವು ಕಾರ್ಯಕ್ರಮಗಳು ಗಂಡಸರನ್ನ ಆಕರ್ಷಿಸುತ್ತೆ. ಈ ಕಾರ್ಯಕ್ರಮ ಈಗ ಒಂದು ಸಣ್ಣ ಮಗು ಬಂದು ನನ್ನೆಲ್ಲ ಮಾತಾಡಿಸ್ಕೊಳ್ಬೇಕು. ಈಗ ಎಷ್ಟೊಂದು ಮಕ್ಕಳು ಬಂದು ಶೇರ್ ಮಾಡಿ ಹೋದ್ರು. ಸಣ್ಣ ಮಕ್ಕಳಿಂದ ಒಬ್ಬರು 90 ವರ್ಷದ ಮುದುಕರು ಕೂಡ ಚಂದ್ರವರನ್ನ ಮನೆಗೆ ಕರೆಸಿ ಅವರ ಹತ್ರ ಮಾತನಾಡಿದ್ದಾರೆ. ಆ ವರ್ಗದವರೆಗೆ ಎಲ್ಲ ವರ್ಗದ ಜನರು, ಗಂಡಸರು, ಹೆಂಗಸರು, ಮಕ್ಕಳು, ವಯಸ್ಕರು ಎಲ್ಲರೂ ಕೂಡ ಒಂದು ರೀತಿ ಇಷ್ಟಪಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಅಂದರೆ ಅದು ಬೊಂಬಾಟ್ ಭೋಜನ ಅಂತ ನಾನು ಹೇಳಬೇಕಾಗಿಲ್ಲ, ವೀಕ್ಷಕರೇ ಎಲ್ಲರೂ ಕೂಡ ಇದನ್ನು ಹೇಳ್ತಾರೆ. ಅದರಿಂದ ಇದೊಂದು ಅದ್ಭುತವಾದ ಕಾರ್ಯಕ್ರಮವಾಗಿ ರೂಪಿತವಾಗಿರೋದು ಬಹುಶಃ ಸ್ಟಾರ್ ಸುವರ್ಣ ವಾಹಿನಿಯವರ ಜೊತೆಯಲ್ಲಿ ಚಂದ್ರವರಿಂದ ಮಾತ್ರ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ವಿಚಾರ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇವಲ ಅಡುಗೆ ಅಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳನ್ನು ಎಲ್ಲರೂ ಕೂಡ ವೀಕ್ಷಕರುಗಳು ತಿಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮೊನ್ನೆ ಒಬ್ಬರು ಅಮೆರಿಕಾದಿಂದ ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಅವರು 3 ತಿಂಗಳ ಕೆಳಗೆ ಒಮ್ಮೆ ಬಂದು ಭೇಟಿ ಮಾಡಿ ಹೋಗಿದ್ರು. ಯಾರೋ ಅವರಿಗೆ ಹೇಳಿ ಇಲ್ಲಿ ಭೇಟಿ ಮಾಡಿ ಅಂತ ಹೇಳಿದರು. ಅವರು ಅಲ್ಲಿ ಡಾಕ್ಟರ್ಸ್ ಎಲ್ಲ ಬಹುಶಃ 1 ತಿಂಗಳು ಮ್ಯಾಕ್ಸಿಮಮ್ ಇವ್ರು ಬರ್ತಿರ್ಬಹುದು, ಇನ್ನು ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಇಚ್ಛೆ ಏನಾದ್ರು ಇದ್ರೆ ಪೂರೈಸ್ಬಿಡಿ ಅಂತ ಹೇಳಿದ್ರಂತೆ. ಮತ್ತೆ ಯಾರೋ ಹೇಳಿದ್ರಂತೆ, ಇಲ್ಲ ಇಲ್ಲಿ ಹೋಗಿ ನೀವು ಬಹುಶಃ
ಸಹಾಯ ಆಗ್ಬೋದು ಅಂತ ಅವರು ಬಂದು ನನ್ನನ್ನು ಭೇಟಿ ಮಾಡಿ ಹೋಗಿ ಅವರಿಗೆ ಕೆಲವು ಚಿಕಿತ್ಸೆಯನ್ನು ಕೊಟ್ಟಿದ್ದೆ. ಈಗ 3 ತಿಂಗಳ ನಂತರ ಅವರು ಬಂದು ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತಲೇ ಅಮೆರಿಕಾದಿಂದ ಬಂದಿದ್ದರು. ಅವರು ಹೇಳಿದ ಒಂದು ಮಾತು ಬಹುಶಃ ನಮ್ಮ ಕಾರ್ಯಕ್ರಮದ ರೀಚ್ ಎಲ್ಲಿವರೆಗಿದೆ ಅನ್ನೋಕ್ಕೋಸ್ಕರ ನಾನು ಈ ನಿದರ್ಶನವನ್ನು ಹೇಳ್ತಾ ಇದ್ದೀನಿ. ಅವರು ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಂದಿದ್ರು. ಮೊದಲ ರಿಪೋರ್ಟು ಆಮೇಲಿನ ರಿಪೋರ್ಟ್ ಎಲ್ಲ ತಂದಿದ್ರು. ಅವರ ಹೆಂಡತಿ ಬಹಳ ತೀವ್ರವಾದಂತಹ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರು ಆ ರಿಪೋರ್ಟಲ್ಲಿ ಮೊದಲಿದ್ದಕ್ಕೂ ಈಗೂ ಎಲ್ಲನೂ ಕೂಡ ಅಮೆರಿಕಾದಲ್ಲಿ ಮತ್ತು ಎವ್ರಿ 3 months ಏನೋ ಅವರು ಟೆಸ್ಟಿಂಗ್ಗಳನ್ನು ಮಾಡ್ತಾರಂತೆ. ಮಾಡಿದಾಗ ಒಂದೇ ಒಂದು ಕ್ಯಾನ್ಸರ್ ಸೆಲ್ ಕೂಡ ಶರೀರದಲ್ಲಿಲ್ಲ. ಇವ್ರು ಹೀಗೆ ಉಳಿಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹೇಗಾಯಿತು ಇದು ಅಂತ ಅವ್ರಿಗೆ ತುಂಬ ಆಶ್ಚರ್ಯ ಆಯ್ತೈತೆ. ಅವರು ಡಾಕ್ಟರ್ಸ್ ಎಲ್ಲ ಟೆಸ್ಟ್ ಸರಿ ಇಲ್ಲ ಕಾಣುತ್ತೆ ಬೇರೆ ಕಡೆ ಎಲ್ಲ ಮಾಡಿಸಿ ಆಮೇಲೆ ಅವರೆಲ್ಲ ಡಿಸ್ಕಸ್ ಮಾಡಿ ಯಾರಿಗೆ ಹೇಗೆ ಇದು ನಿವಾರಣೆ ಆಯಿತು ಅಂತ ಕೇಳಿದ್ದಕ್ಕೆ ಅವರು ಇಂಡಿಯಾದಲ್ಲಿ ಒಬ್ಬರು ಲೇಡಿ ನಮಗೆ ಔಷಧ ಕೊಟ್ಟರು ಅಂತ ಹೇಳಿದ್ರಂತೆ. ತುಂಬ ಆಶ್ಚರ್ಯಪಟ್ಟು ಅವರೆಲ್ಲರೂ ಕೂಡ ಮಾತನಾಡಿ ಇದು ಮಾಡೋರು ಅಂತ ಹೇಳಿ ಆತ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ, ನನ್ನ ಮಕ್ಕಳಿಗೆ ತಾಯಿಯನ್ನು ಉಳಿಸ್ಕೊಟ್ಟಿದ್ದೀರಾ ಅನ್ನುವ ಮಾತನ್ನ ಹೇಳಿದರು. ಇದು ಹೇಗೆ ಸಾಧ್ಯ ಆಯಿತು? ಈ ಬೊಂಬಾಟ್ ಕಾರ್ಯಕ್ರಮವನ್ನು ನೋಡೋದ್ರ ಮುಖಾಂತರ ಅವರು ಅಲ್ಲಿಂದ ಇಲ್ಲಿ ಬಂದು ಭೇಟಿ ಮಾಡಿ ಅವರ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ತುಂಬ ಜನ ಇಲ್ಲಿ ಕೂಡ ಬಂದವರು ಯಾರೋ ಒಬ್ಬರು ಹೇಳಿದ್ರು, ಈಗ ನನಗೆ ಕಾಲು ತುಂಬ ಊದ್ಕೊಳ್ತಾ ಇತ್ತು ಪ್ರತಿನಿತ್ಯ, ನೀವು ಹೇಳಿದ ಒಂದು ವಿಂಡಲಟಿಯಿಂದ ನನ್ನ ಇಲ್ಲೇ ಇದ್ದಾರೆ ಅವರು, ಕಾಲು ಊದ್ಕೊಳ್ಳೋದು ನನಗೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಅಂತ ಹೇಳಿ ಈ ಥರ ತುಂಬ ಸರಳ ವಿಚಾರದಿಂದ ಎಲ್ಲರೂ ಕೂಡ ಅವರವರ ಸಮಸ್ಯೆಗಳನ್ನು ಮನೆಯಲ್ಲಿಯೇ ನಿವಾರಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇದೆ. ರುಚಿಯಾದ ಅಡುಗೆಯನ್ನು ಮಾಡ್ಕೊಳ್ಳೋದು ಒಂದು ಭಾಗ, ಆರೋಗ್ಯವನ್ನು ಆ ರುಚಿಯಾದ ಊಟವನ್ನು ಮಾಡಬೇಕಾದ್ರೆ ಮನುಷ್ಯನಿಗೆ ಏನು ಬೇಕು? ಆರೋಗ್ಯ ಬೇಕು. ಶರೀರ ಮಾಧ್ಯಮ ಖರುಧರ್ಮ ಸಾಧನ ಅಂತ ಹೇಳಿ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಶರೀರವೇ ಮಾಧ್ಯಮ. ಆ ಶರೀರ ದೃಢವಾಗಿರಬೇಕಾದ್ರೆ ಆರೋಗ್ಯವೇ ಮಾಧ್ಯಮ. ಆ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಮಾತ್ರನೇ ನಾವು ಈ ರುಚಿಯಾದ ಊಟವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಆರೋಗ್ಯದ ವಿಭಾಗ ಎಲ್ಲರ ಮನಸ್ಸನ್ನು, ಎಲ್ಲರ ಮನೆಯನ್ನು, ಎಲ್ಲರ ಮನವನ್ನು ತಲುಪಿದೆ ಅನ್ನೋದು ಒಂದು ಸಂಭ್ರಮದ ವಿಚಾರ. ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಒಂದು ಸೃಷ್ಟಿ ಮಾಡಿ ಈ ಸ್ಟಾರ್ ಸುವರ್ಣದವರು ಎಲ್ಲ ಕರ್ನಾಟಕದ ಜನತೆಗೆ ಕೊಡೋದಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸ್ಟಾರ್ ಸುವರ್ಣ ವಾಹಿನಿಯವರಿಗೆ ಮತ್ತು ಈ ರೀತಿಯ ಒಂದು ಅವಕಾಶ ನಮಗೆಲ್ಲರೂ ದೊರಕಿಸಿಕೊಟ್ಟಿರ್ತಕ್ಕಂತಹ ಚಂದ್ರು ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು 2014ನೇ ಇಸ್ವಿಯಲ್ಲಿ ನಾನು ಸ್ಟಾರ್ ಸುವರ್ಣ ವಾಹಿನಿಯನ್ನು ಪಾದಾರ್ಪಣೆ ಮಾಡಿದ್ದು. ಅವಾಗ ಬರೀ ಸುವರ್ಣ ವಾಹಿನಿಯಾಗಿತ್ತು. ಅಂದಿನಿಂದ ಇಂದಿನವರೆಗೆ ಅವರು ನನ್ನನ್ನು ಉತ್ತೇಜಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ಜನತೆಯ ಪರವಾಗಿ ಕೂಡ ನಾನು ಸುವರ್ಣ ವಾಹಿನಿಯವರಿಗೆ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ತಿಳಿಸ್ತೀನಿ. ಹೇಳೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.